ತಮ್ಮೆಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಗೆ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಇವತ್ತು ನಾವು ಒಂದು ವಿಶೇಷವಾದ ಸಿಹಿ ಪದಾರ್ಥವನ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇ ಕಡಲೆಬೇಳೆ ಮಾದ್ಲೆ. ಇದು ಸಂಕ್ರಾಂತಿಗೆ ವಿಶೇಷವಾಗಿ ಮಾಡ್ತಾರೆ. ನೀವು ಕೂಡ ಮಾಡ್ಕೊಳ್ಳಿ. ಇದನ್ನ ನಮ್ಮ ತಾಯಿ ಕಸ್ತೂರಿಬಾಯಿಯವರು ಮಾಡಿದ್ದಾರೆ. ನಿಮ್ಗೆ ಗೊತ್ತಲ್ವಾ, ಅವರು ಈ ತರದ ತಿಂಡಿಗಳನ್ನ ತುಂಬಾ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡಿ. ಹೆಂಗ್ ನಾದದ? ಚಪಾತಿ ಹಿಟ್ಟಿನಂಗ್ ನಾದದ, ಗಟ್ಟಿ ಹೆಂಗ ನಾದದ? ಚಪಾತಿ ತೀರೆ ಗಟ್ಟಿ ಬೇಡ. ಸಿಹಿ ಮಾಡೋದಕ್ಕೆ ನಮಗೆ 1 kg ಬೇಸನ್ ಅಂದ್ರೆ ಹಸಿ ಕಡಲೆಬೇಳೆ ಹಿಟ್ಟು ಬೇಕಾಗುತ್ತೆ. ಇದನ್ನ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಂಡು, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಸ್ಕೊಂಡು ಅದನ್ನ ಒಂದು 10 ನಿಮಿಷ ಮುಚ್ಚಿಡಬೇಕು. ನೋಡಿ, ಈ ತರ ಹಿಟ್ಟನ್ನ ಪೂರಿ ಹದಕ್ಕೆ ಅಂದ್ರೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೂರಿ ತರ ಅದನ್ನ ಲಟ್ಟಿಸ್ಕೊಂಡು ಎತ್ತಿಟ್ಕೋಬೇಕು. ಈ ತರ ಲಟ್ಟಿಸ್ಕೊಂಡು ಎತ್ತಿಟ್ಕೊಂಡಿರೋ ಪೂರಿಗಳನ್ನ ನಾವು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಅದನ್ನ ಫ್ರೈ ಮಾಡಿದ್ಮೇಲೆ ನಮಗೆ ಚಿಕ್ಕ ಚಿಕ್ಕದಾಗಿರೋ ಪೂರಿಗಳು ರೆಡಿ ಆಗುತ್ತೆ. ಈಗ ಈ ಎಲ್ಲ ಪೂರಿಗಳನ್ನ ಸ್ವಲ್ಪ ಆರಕ್ ಬಿಡಬೇಕು. ತುಂಬಾ ಬಿಸಿ ಇದ್ದಾಗ ನಮಗಿದನ್ನ ತಿಕ್ಕಕ್ಕಾಗಲ್ಲ. ಸ್ವಲ್ಪ ಆರದ್ಮೇಲೆ ಇವುಗಳನ್ನ 2 ಕೈಯಿಂದ ಸ್ವಲ್ಪ ಪುಡಿ ಮಾಡ್ಕೋಬೇಕು. ನೋಡಿ, ಈ ತರ 2 ಕೈಯಿಂದ ಸಣ್ಣ ಸಣ್ಣದಾಗಿ ತಾನೇ ಪುಡಿ ಆಗುತ್ತೆ. ಸ್ವಲ್ಪ ಬಿಸಿ ಇರಬೇಕು. ತುಂಬಾ ಆರಿದ್ರೆ ಅದು ಮಾಡಕ್ ಬರಲ್ಲ. ಸೊ ಈಗ ಈ ಮಿಶ್ರಣವನ್ನ ನಾವು ಮಿಕ್ಸರ್ ಹಾಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ತರ ಮಿಕ್ಸರ್ ಮಾಡ್ಕೊಂಡು ಸ್ವಲ್ಪ ಪೌಡ್ರು ತುಂಬಾ ಸಣ್ಣದಾಗಿ ಇರಬೇಕು. ಆ ತರ ಮಿಕ್ಸರ್ ಮಾಡ್ಕೊಂಡು ಈ ಪೌಡರನ್ನ ನಾವು ಒಂದು ದೊಡ್ಡ ಬಾಂಡ್ಲಿಗೆ ಹಾಕಿ ಎತ್ತಿಟ್ಕೋಬೇಕು. ಈ ತರ ಇರಬೇಕು ಮಿಶ್ರಣ. ತುಂಬಾ ಸಣ್ಣದು ಆಗೋದು ಬೇಡ, ತುಂಬಾ ತರಿತರಿಯಾಗಿ ಇರಬಾರ್ದು, ಮೀಡಿಯಂ ಹದಕ್ಕೆ ಇರಬೇಕು. ನೋಡಿ, ಈ ತರ ಇದನ್ನ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ 1 ಜಾಯಿಕಾಯಿ, 4 ಏಲಕ್ಕಿ, ಒಂದ್ ಸ್ವಲ್ಪ ಲವಂಗನ ತೆಗೆದುಕೊಂಡು ಅದನ್ನ ಮಿಕ್ಸರ್ ಜಾರ್ಗೆ ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಈ ಪೌಡರ್ ಅನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಇಲ್ಲಿ 1 kgಯಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀವಿ. 1 kg ಸಕ್ಕರೆನ ನಾವು ಮಿಕ್ಸರ್ಗೆ ಹಾಕೊಂಡು ಫೈನ್ ಪೌಡರ್ ಮಾಡಿ ಎತ್ತಿಟ್ಕೋತಾ ಇದ್ದೇವೆ. ಅದರ ನಂತರ ನಾವೇನು 1 kgಯಷ್ಟು ಹಸಿ ಕಡಲೆಬೇಳೆ ಹಿಟ್ಟು ತಗೊಂಡು ಅದನ್ನ ಪೂರಿ ಮಾಡಿ ಮಿಶ್ರಣ ಮಾಡಿ ಎತ್ತಿಟ್ಕೊಂಡಿದೀವಲ್ಲ, ಆ ಮಿಶ್ರಣಕ್ಕೆ ನಾವಿಲ್ಲಿ 1 kgಯಷ್ಟು ಸಕ್ಕರೆ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆದ್ರೆ 2 ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಸಕ್ಕರೆ ಮತ್ತು ಕಡಲೆಬೇಳೆ ಪುರಿ ಮಾಡ್ಕೊಂಡಿರೋ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ನಾವಿಲ್ಲಿ ಜಾಯಿಕಾಯಿ ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ ಅನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಮಗೆ ಕಡಲೆಬೇಳೆ ಮಾದ್ಲೆ ತಿನ್ನೋದಿಕ್ಕೆ ರೆಡಿ ಆಗುತ್ತೆ. ಈ ಕಡಲೆಬೇಳೆ ಮಾದ್ಲೆ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತೆ. ಆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋ ಟೈಮಲ್ಲಿ ನಾವು ಜಾಯಿಕಾಯಿ, ಯಾಲಕ್ಕಿ ಏನ್ ಹಾಕಿರ್ತೀವಲ್ಲ, ಆ ಘಮ ಬಾಯಲ್ಲಿ ಎಷ್ಟೊತ್ತಿನವರೆಗೂ ಹಾಗೆ ಉಳ್ಕೊಳ್ಳುತ್ತೆ. ನೀವೆಲ್ಲರೂ ಇದನ್ನ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾದ್ಲೆಗಳು ಇವಾಗ ನಿಮಗೆ ರೇರ್ ಆಗಿನೇ ಸಿಗೋದು ನೋಡೋಕೆ. ನಮ್ಮೂರಲ್ಲಿ ನಾವು ಜಾತ್ರೆ, ಹಬ್ಬ ಹರಿದಿನ, ಸಂಕ್ರಾಂತಿಗೆಲ್ಲ 2 ತರ ಮಾದ್ಲೆ ಮಾಡ್ತೀವಿ. ಒಂದು ಗೋಧಿ ಹಿಟ್ಟಿನಿಂದ ಮಾಡೋದು, ಇನ್ನು ಒಂದು ಕಡಲೆಬೇಳೆ ಹಿಟ್ಟಿಂದ ಮಾಡೋದು. ಈ ಕಡಲೆಬೇಳೆ ಹಿಟ್ಟಿನ ಮಾದಿ ತುಂಬಾ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ. ಈ ಮಾದ್ಲೆಗೆ ನಿಮ್ ಕಡೆ ಎಲ್ಲ ಏನ್ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಈ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.